ಎಕ್ಕ. ಈ ಇಸ್ಪೆಟ್ ಆಟದಲ್ಲಿ ಎಕ್ಕ ಅನ್ನೋ ಕಾರ್ಡ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾಕಂದ್ರೆ ಕಾರ್ಡ್ ಶುರುವಾಗೋದು ಎಕ್ಕ ಇಂದನೇ, ಕೊನೆಯಾಗೋದು ಎಕ್ಕ ಇಂದನೇ. ಅಂದ್ರೆ 4-3 ಎರಡಕ್ಕಿಂತ ಮುಂಚೆ. ಅದೇ ಥರ ಗುಲಾಮ, ರಾಣಿ, ರಾಜ ಆದ ಮೇಲೆ ಕೊನೆಯಾಗೋದು ಎಕ್ಕ ಇಂದಾನೆ. ಒಬ್ಬ ಮನುಷ್ಯ ಕೂಡ ಹಾಗೆ. ಅವನಲ್ಲಿ ಒಬ್ಬ ಮಗುನೂ ಇರ್ತಾನೆ, ಒಂದು ಮೃಗನೂ ಇರುತ್ತೆ. ಇದೇ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ರಿಲೀಸ್ ಆಗಿರುವಂತಹ ಸಿನಿಮಾನೇ ಎಕ್ಕ. ಟ್ರೈಲರ್ ನೋಡಿದಾಗ ಸುಮಾರು ಕಡೆ ಜಾಕಿ, ವಂಶಿ ಅಂತೆಲ್ಲ ಚರ್ಚೆಗಳಾಗಿತ್ತು. ಮೂವಿ ನೋಡಿದ ಮೇಲೆ ಹಾಗೆ ಅನಿಸುತ್ತಾ ಬ್ಯಾಂಗಲ್ ಬಂಗಾರ್ ಸಾಂಗಿಂದ ಟ್ರೈಲ್ವರೆಗೂ ಸದ್ದು ಮಾಡಿದ ಸಿನಿಮಾ ಅದೇ ಸದ್ದನ್ನ, ಸೌಂಡನ್ನು ಥಿಯೇಟರ್ನಲ್ಲಿ ಮಾಡುತ್ತಾ ಎಕ್ಕ ಜನಗಳ ಮನಸ್ಸಿಗೆ ಅಂದಾರಾಗುತ್ತಾ ಇಲ್ಲ ಬಹರಾಗುತ್ತಾ ಎಲ್ಲವನ್ನು ಇವತ್ತಿನ ರಿವ್ಯೂನಲ್ಲಿ ನೋಡಿಕೊಂಡು ಬರೋಣ ಬನ್ನಿ. ಹಾಯ್ ಡಾರ್ಲಿಂಗ್ಸ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಒಪಿನಿಯನ್ ಚಾನಲ್. ಪ್ಲಾಟ್. ಮುತ್ತು ಒಂದು ಸಣ್ಣ ಊರಿನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುವಂತಹ ಅಮ್ಮ, ಹೆಗಲಿಗೆ ಹೆಗಲು ಕೊಡುವಂತಹ ಫ್ರೆಂಡ್ಸ್, ಜೊತೆಗೆ ಹ್ಯಾಪಿಯಾಗಿ ಬದುಕ್ತಾ ಇರ್ತಾನೆ. ಕಾರಣಾಂತರಗಳಿಂದ ದುಡಿಲೇಬೇಕು ಅಂತ ಬೆಂಗಳೂರಿಗೆ ಬರ್ತಾನೆ. ಈ ಜಾಗ, ಇಲ್ಲಿನ ಜನಗಳು, ಇಲ್ಲಿ ಸಂದರ್ಭಗಳು ಹೇಗೆ ಒಬ್ಬ ಮನುಷ್ಯನನ್ನ ಮೃಗವಾಗಿ ಬದಲಾಯಿಸುತ್ತೆ ಆ್ಯಂಡ್ ಬದಲಾದ ವ್ಯಕ್ತಿ ಮತ್ತೆ ಮಗುವಾಗಿ ಬದಲಾಗೋಕ್ಕೆ ಸಾಧ್ಯನಾ ಇಲ್ಲ ಅನ್ನೋದೇ ಈ ಸಿನಿಮಾದ ಪ್ಲಾಟ್. ಮೊದಲನೇದಾಗಿ ಹೇಳೋದಾದರೆ ಸಿನಿಮಾದ ನಿರ್ದೇಶಕರು ರೋಹಿತ್ ಪದಕಿ ಅವರು. ಇದು 3ನೇ ಮೂವಿ ಆ್ಯಂಡ್ ಈ ಮೂವಿ ಅವರ ಹಿಂದಿನ 2 ಸಿನಿಮಾಗಳಿಂದ ಖಂಡಿತ ವಿಭಿನ್ನವಾಗಿದೆ. ಪ್ಲಾಟ್ ಆಗಿರಬಹುದು, ಪ್ರೆಸೆಂಟೇಷನ್ ಆಗಿರಬಹುದು ಆ್ಯಂಡ್ ಕೆನೆನ್ಸ್ ಆಗಿರಬಹುದು. ಅದನ್ನು ಖಂಡಿತವಾಗ್ಲೂ ಇವರು ಎಫಿಷಿಯೆಂಟ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಸಿನಿಮಾದ ಕಥೆಯಲ್ಲಿ ಸಂಬಂಧಗಳು, ಇಮೋಷನ್, ಲವ್, ಫ್ರೆಂಡ್ಶಿಪ್, ಡ್ರಾಮಾ, ಅಂಡರ್ ವರ್ಲ್ಡ್ ಎಲ್ಲವೂ ಇದೆ. ಮುತ್ತು ಪಾತ್ರದ ಹಳ್ಳಿಯ ಸೀನ್ಗಳು ಆ್ಯಂಡ್ ಆ ಆಂಬಿಯನ್ಸ್ ಜಾಕಿ ಮೂವಿನ ನೆನಪಿಸಿದ್ರು ಅದು ನನ್ನನ್ನು ಎಂಟರ್ಟೈನ್ಮೆಂಟ್ ಮಾಡ್ತು. ಆ್ಯಂಡ್ ಸಿನಿಮಾದ ಸೆಕೆಂಡ್ ಹಾಲ್ಫ್ ಅಲ್ಲಲ್ಲಿ ನಮಗೆ ವಂಶಿ ಸಿನಿಮಾದ ಶೇಡ್ ಕೂಡ ಕಾಣುತ್ತೆ. ಬಟ್ ಸಂಪೂರ್ಣವಾಗಿ ಅದೇ ಸಿನಿಮಾದ ಛಾಯೆ ಹೊಂದಿದೆಯಾ ಅಂತ ನೀವು ಕೇಳೋದಾದರೆ ಇಲ್ಲ ಅಂತಲೇ ಹೇಳ್ತೀನಿ. ಹಳ್ಳಿ ಹಾಗೂ ಸನ್ನಿವೇಶಗಳು, ಅಲ್ಲಿಂದ ಬೆಂಗಳೂರಿಗೆ ಬರುವಂತಹ ಉದ್ದೇಶ, ಬೆಂಗಳೂರಲ್ಲಿ ಒಂದು ಕೆಲಸ ಕಷ್ಟದಲ್ಲೂ ಮಾಡುವಂತಹ ಪ್ರೀತಿ, ಇವೆಲ್ಲವನ್ನು ಸಿನಿಮಾ ಪ್ಲಾಟ್ ಫಸ್ಟ್ ಹಾಫ್ನಲ್ಲಿ ಆ್ಯಸ್ ಆನ್ ಆಡಿಯನ್ಸ್ ನನ್ನನ್ನು ಎಂಟರ್ಟೈನ್ಮೆಂಟ್ ಮಾಡುತ್ತಾ ಅಂತ ಸೆಕೆಂಡ್ ಹಾಲ್ಫ್ ಮೇಲೆ ಆಸಕ್ತಿ ಕೂಡ ಹೆಚ್ಚಾಗುವಾಗೂ ಮಾಡುತ್ತಾ ಫಸ್ಟ್ ಹಾಫಲ್ಲಿ ಬಿಲ್ಡ್ ಮಾಡಿಸುವಂತಹ ಕಥೆನ ಗ್ರಾಫ್ ಚೆನ್ನಾಗಿದೆ. ಕಾನ್ಸೆಪ್ಟ್ ಪಾಯಿಂಟ್ಸ್, ಇನ್ಹೈಟಿಂಗ್ ಇನ್ಸಿಡೆಂಟ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಕತೆಗೆ ಒಳ್ಳೆ ವ್ಯಾಲ್ಯೂವನ್ನು, ಆಫರನ್ನು, ಮುಂದೇನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಮ್ಮ ಮುಂದೆ ಇಡುತ್ತೆ. ಬಟ್ ಸೆಕೆಂಡ್ ಹಾಫ್ನಲ್ಲಿ ಚೆನ್ನಾಗಿ ಸ್ಟೋರ್ ಆದರೂ ಮೃಗವಾಗಿರುವಂತಹ ಮುತ್ತುವಿನ ಮನಸ್ಸನ್ನು, ಹಠವನ್ನು, ಅಂಡರ್ ವರ್ಲ್ಡಲ್ಲಿ ಆತನ ಪರಿಸ್ಥಿತಿಯನ್ನು ನಮಗೆ ಕನ್ವೆ ಮಾಡುವಂತಹ ಸೀನ್ಗಳು ಸುಮಾರಷ್ಟು ಟೈಮ್ ತಗೊಳ್ಳುತ್ತೆ ಆ್ಯಂಡ್ ಅದು ಮುಂದಕ್ಕೆ ಹೋಗ್ತಿಲ್ಲ ಅಂತ ಪೇಷನ್ಸನ್ನು ಟೆಸ್ಟ್ ಮಾಡುತ್ತೆ. ಮೂವಿ ಫಸ್ಟ್ ಹಾಫ್ ಕೊಡುವಂತಹ ಹೈ ಅನ್ನ ಇದು ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಮಾಡುತ್ತಾ ಅಂತ ಹೇಳ್ತೀನಿ. ಆ್ಯಂಡ್ ಮೂವಿ ಎಂಡ್ ಅಲ್ಲಿ ಇದಕ್ಕೆ ಸಿಕ್ಕಂತಹ ರೌಂಡ್ ಆಫ್ ಡಿಸೆಂಟ್ ಆಗಿದೆ. ಪರ್ಫಾರ್ಮೇಷನ್ ವಿಷಯಕ್ಕೆ ಬರೋದಾದರೆ ಇದು ಯುವ ರಾಜ್ಕುಮಾರ್ ಅವರ 2ನೇ ಸಿನಿಮಾ. ಈ ಸಿನಿಮಾದಲ್ಲಿ ಮೊದಲನೆಯ ಸಿನಿಮಾಗೆ ಹೋಲಿಸಿದರೆ ಸಾಕಷ್ಟು ಬದಲಾವಣೆಗಳಾಗಿದೆ. ಅದು ಖುದ್ದಾಗಿ ಅವರಲ್ಲೂ ಹೌದು, ಅವರ ಪಾತ್ರದಲ್ಲೂ. ಇಲ್ಲಿ ಅವರ ಆನ್ ಸ್ಕ್ರೀನ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಯಾರಲ್ಲಿ ಮಾತನಾಡೋ ಹಳ್ಳಿ ಭಾಷೆ, ಬೆಂಗಳೂರಿನಲ್ಲಿ ಚೇಂಜ್ ಓವರ್ನಲ್ಲಿ ಅವರ ಅಭಿನಯ ಡಿಸೆಂಟ್ ಆಗಿದೆ. ಸ್ಟಂಟ್ ಆ್ಯಂಡ್ ಡ್ಯಾನ್ಸ್ ಅವರ ಸ್ಟ್ರೆಂತ್, ಅದು ಚೆನ್ನಾಗಿ ಈ ಒಂದು ಪಾತ್ರ ಇವರ ಮುಂದಿನ ಸಿನಿಮಾಗಳಿಗೆ ಆ್ಯಸ್ ಆನ್ ಪರ್ಫಾರ್ಮೇಷನ್ ಖಂಡಿತ ಹೆಲ್ಪ್ ಮಾಡುತ್ತೆ. ಸಂಜನಾ ಅನಂತ್ ಅವರ ಪಾತ್ರ ಇಲ್ಲಿ ಇಷ್ಟ ಆಗುತ್ತೆ. ಲಾಯರ್, ಮಿಡಿಲ್ ಕ್ಲಾಸ್ ವಾತಾವರಣದಲ್ಲಿ ಇರುವಂತಹ ಹುಡುಗಿಯ ಸ್ಟೈಲ್ಗೂ ಹಾವಭಾವ ಎಲ್ಲವನ್ನ ಚೆನ್ನಾಗಿ ಆನ್ ಸ್ಕ್ರೀನ್ ತಂದಿದ್ದಾರೆ. ಸಂಪತ್ ಅವರು ಮೊದಲನೆಯ ಪ್ರಯತ್ನದಲ್ಲಿ ಇಂಪ್ರೆಟ್ ತಂದಿದ್ದಾರೆ. ಸಂಪತ್ ಅವರ ಅಭಿನಯ ಆ್ಯಸ್ ಯೂಶುವಲ್ ಚೆನ್ನಾಗಿದೆ. ಅವರ
ಇಂಟ್ರೋಡ್ ಬ್ಯಾಂಕ್ ಕೂಡ ಇಷ್ಟ ಆಯಿತು. ನನಗೆ ಇನ್ನುಳಿದೆಲ್ಲ ಪೂರ್ಣಚಂದ್ರ, ಮೈಸೂರು ಅಂತುಲ್ ಕುಲಕರ್ಣಿ, ರಾಹುಲ್, ದೇವಶೆಟ್ಟಿ, ಸಾಧು ಕೋಕಿಲ ಎಲ್ಲವರ ಅಭಿನಯ ಪಾತ್ರದ ಚೌಕಟ್ಟಿನಲ್ಲಿ ಡೀಸೆಂಟ್ ಇತ್ತು. ಆದರೆ ಸಿನಿಮಾದಲ್ಲಿ ಸ್ಟ್ಯಾಂಡ್ ಔಟ್ ಆಗೋದು ರತ್ನ ಪಾತ್ರದಲ್ಲಿ ಅವರ ಪರ್ಫಾರ್ಮೆನ್ಸ್. ಅಮ್ಮನಾಗಿ ಶ್ರುತಿ ಅವರ ಅಭಿನಯ ಬಹಳ ರಿಯಲಿಸ್ಟಿಕ್ ಆಗಿದೆ. ಸಿನಿಮಾದ ಟಿಮ್ ಅನ್ನ ಪೋಯಟ್ರಿ ಮಾಡುವಂತಹ ರೀತಿಯಲ್ಲಿ ಆ ಪಾತ್ರ ಕಾಣುತ್ತೆ. ಆ್ಯಂಡ್ ಇಮೋಷ್ನಲ್. ಸಿನಿಮಾದ ಕೆಲವೊಂದು ಸೀನ್ಗಳು ಕಂಟೆಂಟ್ ಆದರೆ ಕೆಲವೊಂದು ಸೀನ್ಗಳು ಹಾಗೆ ಪಾಸ್ ಆದವು. ಆದರೆ ಶ್ರುತಿ ಅವರ ಸೀನ್ಗಳು ಇಲ್ಲಿ ಸಿನಿಮಾಗೆ ಒಂದು ಪ್ಲೇಸ್ ಆಗಿ ನಿಂತುಕೊಳ್ಳುತ್ತೆ. ಮೂವಿನಲ್ಲಿ ನನಗೆ ಬಹಳ ಇಷ್ಟ ಆಗಿದ್ದು ಅಫ್ಕೋರ್ಸ್ ಚರಣ್ ರಾಜ್ರವರ ಬ್ಯಾಕ್ ಸ್ಕೋರ್. ನಿಜವಾಗ್ಲೂ ಎಷ್ಟು ಸೀನ್ಗಳು ಇವರ ಬ್ಯಾಕ್ಗ್ರೌಂಡ್ ಸ್ಟೋರ್ ಅಲ್ಲಿ ಎಲಿವೇಟ್ ಮಾಡಿದೆ. ಆ್ಯಂಡ್ ಸಿನಿಮಾದಿಂದ ನಿಮಗೆ ಇವರು ಕೊಡುವಂತಹ ಸಾಂಗ್, ಬ್ಯಾಕ್ಗ್ರೌಂಡ್ ಸ್ಕೋರ್ ಅಲ್ಲಿ ಇವರು ಕೊಡುವಂತಹ ಕಾಂಟ್ರಿಬ್ಯೂಷನ್, ಇಟ್ ಈಸ್ ಜಸ್ಟ್ ಬ್ರಿಲಿಯಂಟ್. ಸತ್ಯ ಹೆಗಡೆ ಅವರು ಸಿನಿಮಾಟೋಗ್ರಫಿ ಚೆನ್ನಾಗಿದೆ. ದೀಪಿಯಾಸ್ ಕುಮಾರ್ ಅವರ ಎಡಿಟಿಂಗ್ ಇಲ್ಲಿ ಪೇಸ್ ಆಗಿದೆ. ಇನ್ ಫಸ್ಟ್ ಹಾಫ್ ಅಶ್ವಿನಿ, ಪುನೀತ್ ರಾಜ್ಕುಮಾರ್, ಜಯಣ್ಣ, ಬೋಗಣ್ಣ, ಕಾರ್ತಿಕ್ ಗೌಡ, ಯೋಗಿಜಿ ರಾಜ್ ಹ್ಯಾಸ್ ಬ್ಯೂಷನ್ ಹಾಕಿರುವಂತಹ ಎಫರ್ಟ್ ಮೂವಿನಲ್ಲಿ ಕಂಡು ಬರುತ್ತೆ. ಸಿನಿಮಾದಲ್ಲಿ ಮ್ಯೂಸಿಕ್ ಜೊತೆಗೆ ಇಷ್ಟ ಆದಂತಹ ಮತ್ತೊಂದು ವಿಷಯ ಅಂದರೆ ಇಲ್ಲಿನ ಡೈಲಾಗ್ಸ್. ಮಾಸ್ತಿ, ರೋಹಿತ್ ಪದ್ದಕ್ಕಿ ಆ್ಯಂಡ್ ವಿಕ್ರಮ್ ಹತ್ವಾರ್ ಅವರ ಡೈಲಾಗ್ಸ್ ಸಿನಿಮಾದ ಉದ್ದಕ್ಕೂ ಚೆನ್ನಾಗಿದೆ. ಅನ್ನಕ್ಕೆ ಎಲೆ ಇಲ್ಲಾಂದ್ರೆ ಹೋದ್ರೆ ಏನ್ ಸಾರ್, ಬೆಲೆ ಅಂತೂ ಖಂಡಿತ ಇದೆ. ಇಂತಹ ಡೈಲಾಗ್ಸ್ಗಳು ಸಿನಿಮಾದಲ್ಲಿ ಕೇಳಿಬರುತ್ತವೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನೀವು ಯುವರಾಜ್ ಕುಮಾರ್ ಅವರ ಮೊದಲನೇ ಫಿಲಿಂ ನೋಡಿದ್ರೆ ಅವರ ಮೊದಲನೇ ಫಿಲಿಂ ಹೆಸರನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಮರೆಯದೆ ಡಿಸ್ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.